ಎಲ್ಲರಿಗೂ ನಮಸ್ಕಾರ. ಇದು ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಅನ್ನುವಂಥ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಿಮ್ಗೆ ಗೊತ್ತಿದೆ ವೀಕ್ಷಕರೇ, 29/9/2024 ಅಂದರೆ ಇವತ್ತು ನಡೆದಂತಹ ಗ್ರಾಮ ಆಡಳಿತಾಧಿಕಾರಿ ಎನ್ನುವಂಥ ಎಕ್ಸಾಮ್, ಇದನ್ನು KEA ಅವರು ಇದನ್ನು ಕಂಡಕ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಇದಕ್ಕೆ ಕನ್ನಡ ಕಂಪಲ್ಸರಿ ಅನ್ನುವಂಥ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮಾಡಿದ್ದಾರೆ. ಆ ಪರೀಕ್ಷೆಯಲ್ಲಿ ಒಟ್ಟು 150 ಅಂಕಗಳಿಗೆ ನಡೆಯುವಂಥ ಪರೀಕ್ಷೆ 100 ಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ. ಒಂದು ಪ್ರಶ್ನೆಗೆ 1.5 ಅಂಕದ ಪ್ರಕಾರ ಒಟ್ಟು 150 ಅಂಕಗಳನ್ನು ಇದರಲ್ಲಿ ಗರಿಷ್ಠವಾಗಿ ಪಡೆಯಬಹುದು. ಅವರ ಪ್ರಕಾರ ಇದಕ್ಕೆ ಕಡಿಮೆ ಅಂದರೆ ಕನಿಷ್ಠ 50 ಅಂಕಗಳನ್ನು ನಾವು ಪಡಿಬೇಕಾಗ್ತದೆ. ಅಂದರೆ ಸುಮಾರು 34-35 ಅಂಕಗಳನ್ನು ನಾವು ಅಂದರೆ ಸರಿಯಾದಂಥ ಉತ್ತರವನ್ನು ಬರೆದರೆ 50 ಅಂಕಗಳು ನಮಗೆ ಸಿಗ್ತದೆ. ಆ 50 ಅಂಕಗಳನ್ನು ಪಡೆದರೆ ಮಾತ್ರ ಮುಂದಿನ ನಡೆಯುವಂತಹ ಮುಖ್ಯ ಪರೀಕ್ಷೆ ಏನಿದೆ VAO ಎಕ್ಸಾಮನ್ನು ಮುಖ್ಯ ಪರೀಕ್ಷೆಗೆ ನಾವು ತೇರ್ಗಡೆ ಹೊಂದ್ತೇವೆ. ಅದನ್ನು ಬರೀಲಿಕ್ಕೆ ಅವಕಾಶ ಇದೆ ಅನ್ನುವುದನ್ನು ಪ್ರಾಧಿಕಾರ ಈಗಾಗಲೇ ನಮಗೆ ತಿಳಿಸಿದೆ. ಅದರ ಪ್ರಕಾರ ಇವತ್ತು ನಡೆದಂಥ ಪರೀಕ್ಷೆಯ ಉತ್ತರ ಮತ್ತು ಅದರ ಸ್ವಲ್ಪ ಮಟ್ಟಿನ ವಿಶ್ಲೇಷಣೆಯನ್ನು ನಾವು ನೋಡೋಣ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸರಿಯಾದಂಥ ವಿಶ್ಲೇಷಣೆಯನ್ನು ಕೊಡೋಣ. ಆದರೆ ಈಗ ನಾವು ಉತ್ತರದ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟು ನಾವು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋ ನೋಡುವಂಥ ಎಲ್ಲರೂ ಇದನ್ನು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಮತ್ತು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯ ಉತ್ತರದತ್ತ ನಾವು ಹೋಗೋಣ. ನಾವು ನೋಡ್ತಾ ಇರುವಂಥ ಪ್ರಶ್ನೆ ಪತ್ರಿಕೆ ಇದು C2 ಅನ್ನುವಂಥ ಪತ್ರಿಕೆ. ಮೊದಲನೇ ಪ್ರಶ್ನೆ, ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅನ್ನುವುದಾಗಿ ಕೇಳಿದ್ದಾರೆ. ಉತ್ತರಗಳು ಭುವಿ, ಪಾವಕ, ನೀರು, ಸಮುದ್ರ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ಇದು ನೀರು ಅನ್ನುವುದನ್ನು ನಾವು ಗಮನಿಸ್ಬೋದು. ಎರಡನೆಯ ಪ್ರಶ್ನೆ, ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಅಂತ ಕೇಳಿದ್ದಾರೆ. ನಾವಿಲ್ಲಿ ಗಳಗನಾಥ, ಅನಕ್ರ, ಕುವೆಂಪು, ಬೇಂದ್ರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಗಳಗನಾಥ ಆಗ್ತದೆ. ಮೂರನೆಯ ಪ್ರಶ್ನೆ, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ದ.ರಾ ಬೇಂದ್ರೆ ನಾದಲೀಲೆ, ಗೋಪಾಲಕೃಷ್ಣ ಅಡಿಗ ಸಮುದ್ರಗೀತಗಳು, ಕುವೆಂಪು ಮಾಯಾಲೋಕ, P. ಲಂಕೇಶ್ ತಲೆದಂಡ ಅಂತ ಹೇಳಿದ್ದಾರೆ. ಇದರಲ್ಲಿ ದ.ರಾ ಬೇಂದ್ರೆ ಅವರು ಬರೆದಿರುವ ನಾದಲೀಲೆ ಮಾತ್ರ ಸರಿಯಾದಂಥ ಉತ್ತರ. ಹಾಗಾಗಿ ಉತ್ತರ ಅನ್ನುವಂಥದ್ದು ದ.ರಾ ಬೇಂದ್ರೆ ನಾದಲೀಲೆ ಆಗ್ತದೆ, ಆಪ್ಷನ್ 1. ಗೋಪಾಲಕೃಷ್ಣ ಅಡಿಗ ಸಮುದ್ರಗೀತೆಗಳು ಅಂತ ಹೇಳಿದ್ದಾರೆ. ಸಮುದ್ರಗೀತೆ ಇಲ್ಲಿ ಉತ್ತರ. ಸಮುದ್ರಗೀತೆಯನ್ನು ಬರೆದವರು ವಿಕ್ರ ಗೋಕಾಕ್. ಮಾಯಾಲೋಕ ಅನ್ನುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸಂಬಂಧಪಟ್ಟದ್ದು. ತಲೆದಂಡ ಅನ್ನುವಂಥದ್ದು ಗಿರೀಶ್ ಕಾರ್ನಾಡ್ ಅವರದ್ದು. ಸೊ ಹಾಗಾಗಿ ಇಲ್ಲಿ ದ.ರಾ ಬೇಂದ್ರೆ ನಾದಲೀಲೆ ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೆಯ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಆರಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಬೇಸಗೆ ಅನ್ನುವಂಥದ್ದು ಉತ್ತರ ಆಗ್ತದೆ, ಆಪ್ಷನ್ ನಂಬರ್ 4 ಆಗ್ತದೆ. ಐದನೆಯ ಪ್ರಶ್ನೆ, ಕಾಂತಾರ, ಇದರ ಸಮಾನಾರ್ಥಕ ರೂಪಕಗಳು ಯಾವುದು ಅಂತ ಕೇಳಿದ್ದಾರೆ. ಅಡವಿ, ಅರಣ್ಯ, ವಿಪಿನ, ಕಾಡು, ಇದು ಆಪ್ಷನ್ ನಂಬರ್ 1, ಇದು ಸರಿಯಾದಂಥ ಉತ್ತರ ಆಗ್ತದೆ. ಕ್ವಶನ್ ನಂಬರ್ 6, ಆರನೆಯ ಪ್ರಶ್ನೆ, ಇಷ್ಟು ಎಂಬುದು ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ, ಪ್ರಚಾರವಾಚಕ ಅಂತ ಕೇಳಿದ್ದಾರೆ. ಇಷ್ಟು ಎಂಬುದು ಪರಿಮಾಣವಾಚಕ ಆಗ್ತದೆ. ಹಾಗಾಗಿ ಉತ್ತರ ಇದು ಎರಡನೇ ಆಪ್ಷನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 7, ಜ, ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ಅಂತ ಕೇಳಿದ್ದಾರೆ. ಈ ಅಕ್ಷರಗಳು ಬಂದರೆ ಇದು ಅನುನಾಸಿಕ ಸಂಧಿ ಆಗ್ತದೆ. ನಮ್ಗೆ ಗೊತ್ತಿದೆ, ವ್ಯಂಜನಗಳಲ್ಲಿ ಅಲ್ಲಿ ವರ್ಗೀಯ ಅವರ್ಗೀಯ ಜೊತೆಗೆ ಅಲ್ಲಿ ವರ್ಗೀಯ ವ್ಯಂಜನದಲ್ಲಿ ಅನುನಾಸಿಕ ಅಕ್ಷರಗಳು ಅನ್ನುವುದನ್ನು ನಾವು ಗಮನಿಸಿದ್ದೇವೆ. ಆ ಅಕ್ಷರಗಳೆಲ್ಲವೂ ಬಂದರೆ ಅದು ಅನುನಾಸಿಕ ಸಂಧಿ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. 8ನೆಯ ಪ್ರಶ್ನೆ, ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇಲ್ಲಿ ಉತ್ತರ ನಾನು ಕೂಡಲೇ ಕೇಳಿ ಹಿಂತಿರುಗಿದೆನು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಉತ್ತರ ಕೂಡಲೇ ಆಗ್ತದೆ. ಸರಿಯಾದಂಥ ಉತ್ತರ
ಆಪ್ಷನ್ ನಂಬರ್ 2 ಕೂಡಲೇ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಎನ್ನುವುದಾಗಿ ಪ್ರಶ್ನೆಯನ್ನು ಕೇಳಿದರೆ ಪ್ರಾಕೃತ, ಸಂಸ್ಕೃತ, ಪೈಶಾಚಿ, ಬ್ರಾಹ್ಮಿ. ನಮಗೆ ಗೊತ್ತಿದೆ ಕನ್ನಡದ ಅಕ್ಷರಗಳು ಅಂದರೆ ಲಿಪಿಗಳು ಬಂದಿರುವಂಥದ್ದು ಬ್ರಾಹ್ಮಿ ಲಿಪಿಯ ಮೂಲಕ. ಹಾಗಾಗಿ ನಮಗೆ ಗೊತ್ತಾಗ್ತದೆ ಇದು ಬ್ರಾಹ್ಮಿ ಅನ್ನುವಂಥದ್ದು. ಅಂಕಿಗಳು ಕೂಡ ಅದರಿಂದ ಬಂದಿರುವಂಥದ್ದು. ಹಾಗಾಗಿ ಬ್ರಾಹ್ಮಿ ಅನ್ನುವಂಥದ್ದು ಸರಿ ಉತ್ತರ. ಆಪ್ಷನ್ ನಂಬರ್ 4 ಆಗ್ತದೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ದೃಷ್ಟಾಂತ ಅಲಂಕಾರ ಅಂತ ಇದನ್ನು ನಾವು ಕನ್ಸಿಡರ್ ಮಾಡಬಹುದು. 11ನೇ ಪ್ರಶ್ನೆ, ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ? ಗುಟುರು ಹಾಕು, ಗುಟ್ಟಾಗಿ ಇಡು, ಹೆದರು, ನಿಂದಿಸು. ಪತರಗುಟ್ಟು ಅನ್ನುವಂಥ ನುಡಿಗಟ್ಟಿನ ಅರ್ಥ ಹೆದರು ಅನ್ನೋದಾಗ್ತದೆ. ಉತ್ತರ 3ನೆಯ ಆಯ್ಕೆ ಹೆದರು. ಪ್ರಶ್ನೆ 12, ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನಾವು ಗಮನಿಸಿದಾಗ 1ನೆಯ ಆಯ್ಕೆ ಭ್ರಷ್ಟಾಚಾರ ಆಗ್ತದೆ. ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪ್ರಶ್ನೆ ನಂಬರ್ 13. ಇಲ್ಲಿ ಪರಮಾರ್ಥಿಕ, ಪರಮಾರ್ಥಿಕ, ಪಾರಮಾರ್ಥಿಕ, ಪಾರಾಮಾರ್ಥಿಕ ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಆಯ್ಕೆ 3 ಪಾರಮಾರ್ಥಿಕ ಆಗ್ತದೆ. ಪ್ರಶ್ನೆ 14, ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಶ್ಲೇಷ ಅನ್ನೋದಾಗ್ತದೆ. 15ನೇ ಪ್ರಶ್ನೆ, ಫಾರೆನ್ಸಿಕ್ ಸೈನ್ಸ್ ಇಂಗ್ಲಿಷ್ ಪದ. ಈ ಪದದ ಕನ್ನಡ ಸಂವಾದಿ ರೂಪ ಯಾವುದು ಅಂತ ಕೇಳಿದ್ದಾರೆ. ಅರಣ್ಯ ವಿಜ್ಞಾನ, ಲೋಹ ವಿಜ್ಞಾನ, ವಿಧಿವಿಜ್ಞಾನ, ಹವಾಮಾನ ವಿಜ್ಞಾನ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆಯ್ಕೆ 3 ವಿಧಿ ವಿಜ್ಞಾನ. 16ನೆಯ ಪ್ರಶ್ನೆ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಇದರ ಸರಿಯಾದ ಆಯ್ಕೆ 3 ಲೋಪ ಸಂಧಿ ಆಗ್ತದೆ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕಳುಹಿಸುತ್ತಾರೆ, ಕಳುಹಿಸಿದ್ದಾರೆ, ಕಳಿಸುವರು, ಕಳಿಸಾರು ಅಂತ ಹೇಳಿದ್ದಾರೆ. ಸರಿಯಾದ ಆಯ್ಕೆ ಕೆಲವರು ಕಳುಹಿಸುತ್ತಾರೆ ಅಂತ ಹೇಳಿದ್ದಾರೆ, ಕೆಲವರು ಕಳುಹಿಸಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಸರಿಯಾದ ಆಯ್ಕೆ ಇಲ್ಲಿ ಬಹುಶಃ ಕಳುಹಿಸಿದ್ದಾರೆ ಅಂತ ಆಗ್ಬೋದು. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದರ ಕೀ ಆನ್ಸರ್ ಬಂದಾಗ ನಾವು ಅದನ್ನು ಗಮನಿಸ್ಬೋದು. ಇನ್ನು 18ನೆಯ ಪ್ರಶ್ನೆ, ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಅಂತ ವಾಕ್ಯವನ್ನು ಅಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾವು ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ನಾವು ಇದನ್ನು ಆಯ್ಕೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಸರಿಯಾದ ಉತ್ತರ 4ನೇ ಆಯ್ಕೆ ಆಗ್ತದೆ. FEGCDAB ಅಂತ ಇದೆ. ಶ್ರೀರಾಮನ ಕುದುರೆಯು, ಅಲ್ಲಿ ಸರಿಯಾದಂಥ ಉತ್ತರ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಅಂತ ಆಗಬೇಕಾಗ್ತದೆ. ಅದು ಸರಿಯಾದಂಥ ಆಯ್ಕೆ. ಇನ್ನು 19ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವು ಸರಿಯಾದಂಥ ವಾಕ್ಯ ಯಾವುದು ಅಂತ ನಾವು ಹೇಳಬೇಕು. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತೆ ಒಂದು ದಿನ ಜಗತ್ತು. 2ನೇದು, ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತೆ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿಯಾಗುತ್ತೆ. ನಮಗೆ ಇಲ್ಲಿ ಸರಿಯಾದಂಥ ಆಯ್ಕೆ 3 ಆಗ್ತದೆ. ಇನ್ನು 20ನೆಯ ಪ್ರಶ್ನೆ, 60 ಅಂದರೆ 6, 0, 3, 8, 5, 7 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. ನಮಗೆ ಇಂಗ್ಲೀಷ್ನಲ್ಲಿ ಅಂಕೆಗಳನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಕನ್ನಡದಲ್ಲಿ ಗುರುತಿಸಬೇಕು. ಇದರ ಆಯ್ಕೆ 3 6, 0, 3, 8, 5, 7 ಅನ್ನುವಂಥದ್ದು ಉತ್ತರ ಆಗ್ತದೆ. ಪ್ರಶ್ನೆ ಸಂಖ್ಯೆ 21, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಯ್ಕೆ 3 ಆಗ್ತದೆ. ಆಹಾ ಸೂರ್ಯನಿಗೂ ಗ್ರಹಣವೇ ಅನ್ನುವುದಾಗ್ತದೆ. ಇನ್ನು 22ನೆಯ ಪ್ರಶ್ನೆ, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಅರ್ಧ ಗಾದೆಯನ್ನು ಕೊಟ್ಟಿದ್ದಾರೆ, ಅರ್ಧವನ್ನು ನಮಗೆ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾಗಿ ತುಂಬಬೇಕಾಗ್ತದೆ. ಸಂತೆಯ ಹೊತ್ತಿಗೆ ಅಂತ ಹೇಳಿದ್ದಾರೆ.
3 ಮೈಲಿ ನಡೆದರಂತೆ 3 ಮೊಳ ನೇಯ್ದರಂತೆ ಬಂದು ನೆರೆದರಂತೆ ದೂರದಿಂದ ಬಂದರಂತೆ. ಇಲ್ಲಿ ಆಯ್ಕೆ 2 3 ಮೊಳ ನೇಯ್ದರಂತೆ, ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ ಅನ್ನೋದಾಗ್ತದೆ. ಪ್ರಶ್ನೆ ಸಂಖ್ಯೆ 23. ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಇದೆ. ಇಲ್ಲಿ ಸರಿಯಾದಂಥದ್ದು ಯಾವುದಂತ ಅಂದರೆ ಗೊಂದಲಗಳಿದ್ದಾವೆ. ಆದರೂ ಕೂಡ ನಾವು ಕೆಲವೊಂದನ್ನು ಇಲ್ಲಿ ಅಲ್ಪ ವಿರಾಮ ಕೂಡ ಆಗ್ಬೋದು, ಅರ್ಧ ವಿರಾಮ ಕೂಡ ಆಗ್ಬೋದು. ಆದರೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉತ್ತರ ಬಂದಾಗ ನಾವು ಗಮನಿಸ್ಬೋದು. ಆದರೆ ನಮ್ಮಲ್ಲಿ ಕೆಲವರು ಅಲ್ಪ ವಿರಾಮ ಅನ್ನೋದಾಗಿ ಹೇಳ್ತಾರೆ, ಕೆಲವರು ಅರ್ಧ ವಿರಾಮ ಅಂತ ಕೂಡ ಹೇಳ್ತಾರೆ. ಮುಂದಿನ ಪ್ರಶ್ನೆ 24. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಇಲ್ಲಿ ವಕಾರಾಗಮ ಸಂಧಿ ಅನ್ನುವಂಥ ಆಯ್ಕೆ ಆಗ್ತದೆ. ಹಾಗಾಗಿ ಆಯ್ಕೆ 1. 25ನೆಯ ಪ್ರಶ್ನೆ. ಮೊದಲೆರಡು ಪದಗಳಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ, ರೂಢನಾಮ, ಹಾವಾಡಿಗ ಅಂತ ಕೊಟ್ಟಿದ್ದಾರೆ. ಅನ್ವರ್ಥನಾಮ, ಅಂಕಿತನಾಮ, ರೂಢನಾಮ, ಸರ್ವನಾಮ. ಇಲ್ಲಿ ಸರಿಯಾದಂಥ ಆಯ್ಕೆ 1 ಅನ್ವರ್ಥ ನಾಮ ಆಗ್ತದೆ. ಹಾವಾಡಿಗ ಅನ್ವರ್ಥನಾಮ ಆಗ್ತದೆ. ಇನ್ನು 26ನೆಯ ಪ್ರಶ್ನೆ. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಎಳೆಗರು, ಎಳೆಯ ಕರು, ಎಳೆ ಕರು, ಎಳೆಯ ಗರು ಅಂತ ಆಗ್ತದೆ. ಇದರ ಆಯ್ಕೆ ಬಂದುಬಿಟ್ಟು 26ನೆಯ ಪ್ರಶ್ನೆಗೆ ಆಯ್ಕೆ 3 ಎಳೆ ಪ್ಲಸ್ ಕರು ಆಗ್ತದೆ. ಕೆಳಗಿನವುಗಳಲ್ಲಿ ಸರಿಯಾದಂಥ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ವಾಕ್ಯ ಸಂಯೋಜನೆ ತಪ್ಪಾಗಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಸರಿಯಾದಂಥ ಆಯ್ಕೆಯನ್ನು ಗಮನಿಸಬೇಕು. ಇದರಲ್ಲಿ ಸರಿಯಾದಂಥ ಆಯ್ಕೆ 3. 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಇದು ಸರಿಯಾದಂಥ ಆಯ್ಕೆ. 27ನೆಯ ಪ್ರಶ್ನೆಗೆ 3ನೇ ಆಯ್ಕೆ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 28ನೆಯ ಪ್ರಶ್ನೆ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಉತ್ತರಗಳು ಅದು ಸರಿಯಾದಂಥ ಸಮಾನಾರ್ಥ ಪದವನ್ನು ಹೊಂದಿದರೆ ಇಲ್ಲಿ 1 ಮಾತ್ರ ಬದಲಾವಣೆ ಕಾಣ್ತದೆ. ಇದು ರಿಸಿ ರಿಣ ಅಂತ ಇದೆ. ಇದು ಸರಿಯಾದಂಥ ಆಯ್ಕೆ ಆಗ್ತದೆ. ಅಂದರೆ 28ನೆಯ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ 4ನೇ ಆಯ್ಕೆ ಆಗ್ತದೆ. 29ನೆಯ ಪ್ರಶ್ನೆ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸಂಖ್ಯಾವಾಚಕ ರಾಮಲಕ್ಷಣ ಇದು ಸರಿಯಾಗಿಲ್ಲ. ರಾಮಲಕ್ಷ್ಮಣ ಇದು ಸರಿಯಾಗಿಲ್ಲ. 2ನೇ ಆಯ್ಕೆ ನಾಮವಾಚಕ ದೊಡ್ಡದು ಸಣ್ಣದು ಅಂತ ಕೊಟ್ಟಿದ್ದಾರೆ. 3ನೇದು ದ್ವಿರುಕ್ತಿ ದಡ ದಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಗುಣವಾಚಕ ಕೆಟ್ಟದು ಒಳ್ಳೆಯದು ಅನ್ನೋದಾಗ್ತದೆ. ಇನ್ನು 30ನೆಯ ಮುಂದಿನ ಪ್ರಶ್ನೆ 30. ಅ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಪುಸ್ತಕ, ಹೊತ್ತಗೆ, ಸಂಸ್ಕೃತ, ಸಕ್ಕದ, ಕರ್ತೃಕರ್ತಾರ, ದೀಪಿಕ, ದೀವಿಗೆ. ಹಾಗಾಗಿ ಇಲ್ಲಿ ಆಯ್ಕೆ 1 ಆಗ್ತದೆ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 31. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತ ಹೇಳಿದ್ದಾರೆ. ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು, ತೆಗಳಿಕೆ, ಬಿಕ್ಕಳಿಕೆ. ಇಲ್ಲಿ ಸರಿಯಾದಂಥ ಆಯ್ಕೆಯ ಬಗ್ಗೆ ಗೊಂದಲಗಳಿದ್ದಾವೆ. ಡಿ ಆಗ್ಬೋದು, ಎಯು ಆಗ್ಬೋದು ಅನ್ನುವಂಥ ಗೊಂದಲ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರಿಯಾದಂಥ ಉತ್ತರ ಬಂದಾಗ ನಾವು ಅದನ್ನು ಯಾವ ಆಯ್ಕೆ ಅಂತ ನಾವು ಗಮನಿಸ್ಬೋದು. ಇನ್ನು 32ನೆಯ ಪ್ರಶ್ನೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೇಳಿದ್ದಾರೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಶಬ್ದಮಣಿ ದರ್ಪಣವನ್ನು ಬರೆದಿರುವಂಥ ಕೇಶಿರಾಜ. ಹಾಗಾಗಿ ಆಯ್ಕೆ 1 ಕೇಶಿರಾಜ ಆಗ್ತದೆ. 33ನೆಯ ಪ್ರಶ್ನೆ. ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಐ ಮತ್ತು ಔ ಅನ್ನುವಂಥ ಅಕ್ಷರಗಳು ಸಂಧ್ಯಕ್ಷರಗಳಾಗಿದ್ದಾವೆ. ಹಾಗಾಗಿ ಆಯ್ಕೆ 2 ಸಂಧ್ಯಕ್ಷರಗಳಾಗ್ತದೆ. 34ನೆಯ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಇಲ್ಲಿ ಆಯ್ಕೆ 3 ಅಕ್ಕ ಇದು ಸಜಾತಿಯ ಒತ್ತಕ್ಷರವಾಗಿದೆ. ಉಳಿದ ಆಯ್ಕೆಗಳು ಅದು ವಿಜಾತಿಯ ಒತ್ತಕ್ಷರಗಳಾಗಿದ್ದಾವೆ. 35ನೆಯ ಪ್ರಶ್ನೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು ಅಂತ ಕೇಳಿದ್ದಾರೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೇವೆ. ಆಯ್ಕೆ 3 ಗುಣಿತಾಕ್ಷರ. 36ನೇ ಪ್ರಶ್ನೆ. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಆಯ್ಕೆ 4 ನಿಶ್ಶೇಷ ಆಗ್ತದೆ. 37ನೇದು ಪ್ರಶ್ನೆ. ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸರಿಯಾದಂಥ ಆಯ್ಕೆ 2 ಶುಷ್ಕ. ಆರ್ದ್ರ ವಿರುದ್ಧ ಪದ ಶುಷ್ಕ ಆಗ್ತದೆ. 38ನೆಯ ಪ್ರಶ್ನೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಉತ್ತ. ಹಾಗಾಗಿ ಆಯ್ಕೆ 1 ಉತ್ತ.
39ನೆಯ ಪ್ರಶ್ನೆ, ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಇಲ್ಲಿ ಥಳಥಳಿಸುತ್ತದೆ ಅನ್ನುವಂಥದ್ದು ಆಯ್ಕೆ 2 ವರ್ತಮಾನ ಕಾಲ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 40, ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಇಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವಂಥ ಪದ ಆಯ್ಕೆ 3 ಪ್ರೀತಿ ಆಗ್ತದೆ. ಇನ್ನು 41ನೆಯ ಪ್ರಶ್ನೆ, ಉಕ್ಕರಿಸು ಪದ ಸಮಾನಾರ್ಥಕ ರೂಪ ಯಾವುದು ಅಂತ ಕೇಳಿದರೆ ಉಕ್ಕರಿಸು ಸಮಾನಾರ್ಥಕ ಪದ ಉಗ್ಗು ಅಂತ ಆಗ್ತದೆ. ಕೆಲವರು ಕುದಿಸು ಅಂತ ಕೂಡ ಹೇಳಿದ್ದಾರೆ. ಆಯ್ಕೆ ಉತ್ತರ ಬಂದ ಮೇಲೆ ನಾವು ಯಾವ ಆಯ್ಕೆ ಅಂತ ನಾವು ಸರಿಯಾದದನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 42, ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ತಾತ್ಪರ್ಯ ತತ್ವ ಅಂತ ಆಗ್ತದೆ. ಸರಿಯಾದಂಥ ಆಯ್ಕೆ 2. ಇನ್ನು 43ನೆಯ ಪ್ರಶ್ನೆ, ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಬವರ ಜಗಳ, ಪನ್ನಗ ಆಭರಣ, ಕಾಂತಿಹೀನ, ಸೂರ್ಯ ಅಜ ಅಂತ ಹೇಳಿದ್ದಾರೆ. ಸರಿಯಾದಂಥ ಅರ್ಥವುಳ್ಳ ಪದದ ಜೋಡಿ ಇಲ್ಲಿ ಬವರ ಕೂಡ ಆಗ್ತದೆ, ಕೆಲವರು ಪನ್ನಗ ಆಭರಣ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಆಯ್ಕೆ ಸರಿಯಾದಂಥದ್ದು ಯಾವುದು ಅಂತ ನಾವು ಉತ್ತರ ಬಂದ ಮೇಲೆ ನಾವು ಅರ್ಥ ಮಾಡಿಕೊಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 44, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದಂಥ ಆಯ್ಕೆ ಚಿಕ್ಕದೇವರಾಜ ಒಡೆಯರು. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಆಯ್ಕೆ 4 ಚಿಕ್ಕದೇವರಾಜ ಒಡೆಯರು. ಇನ್ನು 45ನೆಯ ಪ್ರಶ್ನೆ, ಅಶ್ಮಾರೋಹಣ ಈ ಶಬ್ದದ ಅರ್ಥ ಅಂತ ಕೇಳಿದ್ದಾರೆ. ಅಶ್ಮಾರೋಹಣ ಅಂತ ಹೇಳಿದರೆ ಕಲ್ಲನ್ನೇರುವುದು ಅನ್ನುವುದಾಗ್ತದೆ. ಹಾಗಾಗಿ ಆಯ್ಕೆ 1. ಈ ಮುಂದಿನ ಅಂದರೆ 46ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಯತಿ ಅಂದರೆ ವಿರಾಮ. ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಹೇಳಿಕೆ 1 ಯತಿ ಎಂದರೆ ವಿರಾಮ, ಇದು ಸರಿಯಾಗಿದೆ. ಆದರೆ ವಿವರಣೆ ಸರಿಯಾಗಿಲ್ಲ. ಹಾಗಾಗಿ ಆಯ್ಕೆ 1 ಹೇಳಿಕೆ ಮಾತ್ರ ಸರಿ ಅನ್ನುವುದಾಗ್ತದೆ. ಪ್ರಶ್ನೆ ಸಂಖ್ಯೆ 47, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಇಲ್ಲಿ ಉತ್ತರ ಆಯ್ಕೆ 1 ನಮಗೆ ಉಪಾಧ್ಯಾಯರು ಅಂತ ಆಗ್ತದೆ. ನಮ್ಮ ಉಪಾಧ್ಯಾಯರು ಎನ್ನುವಂಥದ್ದನ್ನು ವಿಭಕ್ತಿ ಪಲ್ಲಟಗೊಳಿಸಿದಾಗ ನಮಗೆ ಉಪಾಧ್ಯಾಯರು ಅಂತ ಆಗ್ತದೆ. ಇನ್ನು 48ನೆಯ ಪ್ರಶ್ನೆ, ಈ ಮುಂದಿನ ವಚನಕಾರರು ಅಂದರೆ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆಯೇ ಗುರುತಿಸಿ. ಅಕ್ಕಮಹಾದೇವಿ, ಮಹೇಶ್ವರ, ಬಸವಣ್ಣ, ಮಲ್ಲಿಕಾರ್ಜುನ, ಸಿ ಮಡಿವಾಳ ಮಾಚಿದೇವ, ಕಲಿದೇವರ ದೇವ, ಉರಿಲಿಂಗ ಪೆದ್ದಿ ಪ್ರಿಯ, ವಿಶ್ವೇಶ್ವರ ಅಂತ ಹೇಳಿದ್ದಾರೆ. ಇಲ್ಲಿ ಅಕ್ಕಮಹಾದೇವಿ ಅನ್ನುವಂಥದ್ದು ಚನ್ನಮಲ್ಲಿಕಾರ್ಜುನ ಅಂತ ಆಗ್ತದೆ. ಸರಿಯಾದಂಥ ಉತ್ತರ ಅಂದರೆ ಸರಿಯಾದಂಥ ಉತ್ತರ ಇಲ್ಲಿ 3ನೇ ಆಯ್ಕೆ ಆಗ್ತದೆ, ಸಿ ಮತ್ತು ಡಿ ಆಗ್ತದೆ. ಆದರೆ ಅಕ್ಕಮಹಾದೇವಿಯ ಅಂಕಿತನಾಮ ಇಲ್ಲಿ ಮಲ್ಲಿಕಾರ್ಜುನ, ಬಸವಣ್ಣನದು ಕೂಡಲ ಸಂಗಮ ದೇವ ಅಂತ ಆಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದಂಥ ಆಯ್ಕೆ ಸಿ ಮತ್ತು ಡಿ ಆಗ್ತದೆ. ಅಂದರೆ ಮಡಿವಾಳ ಮಾಚಿದೇವ, ಕಲಿದೇವರ ದೇವ ಸರಿಯಾಗಿದೆ. ಉರಿಲಿಂಗ ಪೆದ್ದಿ ಪ್ರಿಯ, ವಿಶ್ವೇಶ್ವರ ಇದು ಕೂಡ ಸರಿಯಾಗಿದೆ. ಹಾಗಾಗಿ ಆಯ್ಕೆ 3. 49ನೆಯ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಜಾತ್ಯತೀತ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ 1 ಆಗ್ತದೆ. ಇಲ್ಲಿ ಕೆಲವರು 4ನೇ ಆಯ್ಕೆ ಕೂಡ ಹೇಳಿದ್ದಾರೆ. ಅದು ಉತ್ತರ ಪತ್ರಿಕೆ ಉತ್ತರ ಬಂದ ಮೇಲೆ ನಾವು ಯಾವುದು ಅಂತ ನಾವು ನಿಗದಿಪಡಿಸಿಕೊಳ್ಳಬಹುದಾಗ್ತದೆ. ಇನ್ನು 50ನೆಯ ಪ್ರಶ್ನೆ, ದಿಕ್ ಪ್ಲಸ್ ದೇಶ ಅಂತ ಹೇಳಿದ್ದಾರೆ. ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಇಲ್ಲಿ ಸರಿಯಾದಂಥ ರೂಪ ಆಯ್ಕೆ 2 ದಿಗ್ದೇಶ ಅಂತ ಆಗ್ತದೆ. ಇನ್ನು 51ನೆಯ ಪ್ರಶ್ನೆ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂಥ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ವಾಕ್ಯಗಳನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸರಿಯಾದಂಥ ಆಯ್ಕೆ ಬಂದು 4 ಆಗ್ತದೆ. QSPTVRU ಅಂದರೆ ಕಷ್ಟಪಟ್ಟು ರಚನಾತ್ಮಕವಾಗಿ ಯೋಚಿಸಿ ದುಡಿದರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತದೆ ಅನ್ನುವಂಥ ಉತ್ತರ ಆಗ್ತದೆ. ಇನ್ನು 52ನೆಯ ಪ್ರಶ್ನೆ, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. 2 ಪಟ್ಟಿ ಕೊಟ್ಟಿದ್ದಾರೆ. ಎ ಓಯ್, ಒಕ್ಕಲಿಕ್ಕು, ವಸೆ, ಓವು ಅಂತ ಹೇಳಿದ್ದಾರೆ. ಈ ಕಡೆ ಪಟ್ಟಿ ಬಿ 2ನೇ ಪಟ್ಟಿಯಲ್ಲಿ ಪ್ರೀತಿ, ಸಾಗಿಸು, ಕೊಲ್ಲು, ಸಂರಕ್ಷಿಸು ಅಂತ ಹೇಳಿದ್ದಾರೆ.
ಸರಿಯಾದಂಥ ಆಯ್ಕೆ ಬಂದು 4ನೇದಾಗ್ತದೆ. ಯಾಕಂತ ಹೇಳಿದರೆ ಒಯ್ ಅಂತ ಹೇಳಿದರೆ ಸಾಗಿಸು, ಒಕ್ಕಲಿಕ್ಕು ಅಂತ ಹೇಳಿದರೆ ಕೊಲ್ಲು, ವಸೆ ಅಂತ ಹೇಳಿದರೆ ಪ್ರೀತಿ, ಓವು ಅಂತ ಹೇಳಿದರೆ ಸಂರಕ್ಷಿಸು ಅಂತ ಆಗ್ತದೆ. ಹಾಗಾಗಿ ಆಯ್ಕೆ 4 ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 53ನೇ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಪಟ್ಟಿ 1ರಲ್ಲಿ ಅನ್ವರ್ಥನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ ಭಾವನಾಮ ಅಂತ ಹೇಳಿದ್ದಾರೆ. ಪಟ್ಟಿ 2ರಲ್ಲಿ ಹೊಸ ಬಟ್ಟೆ, ನೋಟ, ವ್ಯಾಪಾರಿ, ಅಂಥದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆ 3 ಸರಿಯಾದಂಥ ಉತ್ತರ ಆಗ್ತದೆ. ಅನ್ವರ್ಥನಾಮ ಅನ್ನುವಂಥದ್ದು ವ್ಯಾಪಾರಿ ಆದರೆ, ಗುಣವಾಚಕ ಅಂತ ಹೇಳಿದರೆ ಇಲ್ಲಿ ಹೊಸ ಬಟ್ಟೆ ಅನ್ನುವಂಥದ್ದು ಗುಣವಾಚಕ ಆಗ್ತದೆ, ಪ್ರಕಾರವಾಚಕ ಅಂಥದ್ದು ಆಗ್ತದೆ, ಕೃದಂತ ಭಾವನಾಮ ನೋಟ ಆಗ್ತದೆ. 54ನೇ ಪ್ರಶ್ನೆ, ಪಟ್ಟಿ 1ರೊಟ್ಟಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನ ಪುಂಸಕಲಿಂಗ ಅಂತ ಹೇಳಿದ್ದಾರೆ. ದೇವತೆ ಒಲಿಯಿತು, ದಂಡು ಬಂದಿತು, ಚಂದ್ರೋದಯವಾಯಿತು, ನೀನು ತಾಯಿ. ಇಲ್ಲಿ ಸರಿಯಾದಂಥ ಆಯ್ಕೆ 2 ಆಗ್ತದೆ. ನಿತ್ಯ ನಪುಂಸಕಲಿಂಗ ಅಂತ ಹೇಳಿದರೆ ದಂಡು ಬಂದಿತು, ವಾಚ್ಯಲಿಂಗ ಅಂತ ಹೇಳಿದರೆ ನೀನು ತಾಯಿ, ಸ್ತ್ರೀ ನಪುಂಸಕಲಿಂಗ ಅಂತ ಹೇಳಿದರೆ ದೇವತೆ ಒಲಿಯಿತು, ಪುನ್ನಪುಂಸಕಲಿಂಗ ಅಂತ ಹೇಳಿದರೆ ಚಂದ್ರೋದಯವಾಯಿತು ಅಂತ ಆಗ್ತದೆ. ಹಾಗಾಗಿ ಸರಿಯಾದಂಥ ಆಯ್ಕೆ 2. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2, ಹೇಳಿಕೆ 2, ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆ 2, ಹೇಳಿಕೆ 2 ಮಾತ್ರ ತಪ್ಪು ಅಂತ ಆಗ್ತದೆ. 56ನೇ ಪ್ರಶ್ನೆ, ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಇದು ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ. ಹಾಗಾಗಿ ಆಯ್ಕೆ 2 ಆಗ್ತದೆ. ಇನ್ನು 57ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಹೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ ನೀನು ಆಗ್ತದೆ. ಹಾಗಾಗಿ ಆಯ್ಕೆ 4 ನೀನು. 58ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ? ಸಂಭವನೀಯತೆ ಇರುವಂಥದ್ದು ಇಲ್ಲಿ ಬಂದಾನು ಅಂತ ಆಗ್ತದೆ. ಕೆಲವರು ಬೇರೆದು ಕೊಟ್ಟಿದ್ದಾರೆ, ಆದರೆ ಇಲ್ಲಿ ಬಂದಾನು ಅನ್ನುವಂಥದ್ದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸರಿಯಾದಂಥ ಆಯ್ಕೆ ಯಾವಾಗ ಉತ್ತರ ಬಂದಾಗ ನಮಗೆ ಅರ್ಥ ಆಗ್ತದೆ ಯಾವುದು ಅಂತ. ಆದರೆ ಅಲ್ಲಿಯ ತನಕ ನಮಗೆ ಡೌಟಲ್ಲಿದೆ, ನೋಡುವ ಏನಾಗ್ತದೆ ಅಂತ. 59ನೆಯ ಪ್ರಶ್ನೆ, ಆಪತ್ ಧರ್ಮ, ಇದನ್ನು ಬಿಡಿಸಿ ಬರೆಯಿರಿ. ಆಪತ್ ಪ್ಲಸ್ ಧರ್ಮ 1ನೇ ಆಯ್ಕೆ ಆಗ್ತದೆ. ಪರಶಯನ ಪದವನ್ನು ಬಿಡಿಸಿ ಬರೆಯಿರಿ. ಪಯಶಯನ ಅಂತ ಆಗ್ತದೆ. ಕೆಲವರು ಪಯಶಯನ ಅಂತ ಕೂಡ ಆಯ್ಕೆ 2 ಕೂಡ ಕೊಟ್ಟಿದ್ದಾರೆ, ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಅರ್ಥ ಆಗ್ತದೆ ಯಾವುದು ಅಂತ. ಇನ್ನು 61ನೆಯ ಪ್ರಶ್ನೆ, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಇಲ್ಲಿ ಸಕರ್ಮಕ ಧಾತು ಅಂತ ಆಗ್ತದೆ. ಆಯ್ಕೆ 2 ಸಕರ್ಮಕ ಧಾತು ಆಗ್ತದೆ. 62ನೆಯ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ 3ನೆಯ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ ವಿಗಳಿಗೆ, ಉದ್ಘೋಷಣೆ ಉಗ್ಗಡಣೆ ಅಂತ ಆಗ್ತದೆ. 63ನೆಯ ಪ್ರಶ್ನೆ, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಹೇಳಿದ್ದಾರೆ. ಸಂಸ್ಕೃತ, ಇಂಗ್ಲಿಷ್, ಪೋರ್ಚುಗೀಸ್, ಅರಬ್ಬಿ ಅಂತ ಹೇಳಿದ್ದಾರೆ. ಸರಿಯಾದಂಥ ಆಯ್ಕೆ 3 ಪೋರ್ಚುಗೀಸ್ ಆಗ್ತದೆ. 64ನೆಯ ಪ್ರಶ್ನೆ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮ ಪದ ಅಂತ ಹೇಳಿದ್ದಾರೆ. ಇಲ್ಲಿ ಗುಣವಾಚಕ ಆಗ್ತದೆ. ಆಯ್ಕೆ 4 ಗುಣವಾಚಕ. ಹೇಳಿಕೆ ಇಲ್ಲಿ 65ನೇ ಪ್ರಶ್ನೆ, ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ, ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಇಲ್ಲಿ ಆಯ್ಕೆ 1 ಹೇಳಿಕೆ ಸರಿ, ಸಮರ್ಥನೆಯೂ ಸರಿ ಅಂತ ಆಗ್ತದೆ. ಇದು ಕೂಡ ಕೆಲವು ಕಡೆ ಗೊಂದಲಗಳಿದ್ದಾವೆ, ನೋಡುವ ಏನಾಗ್ತದೆ ಅಂತ. ಮಾರಿಗೌತಣವಾಯಿತು ನಾಳಿನ ಭಾರತವು, ಪ್ರಶ್ನೆ ಸಂಖ್ಯೆ 66. ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಅಂತ ಕೇಳಿದ್ದಾರೆ. ಇದು ಕುಮಾರವ್ಯಾಸನು ಬರೆದಿರುವಂಥ ಕರ್ನಾಟ ಭಾರತ ಕಥಾಮಂಜರಿಯ ಒಂದು ಆಯ್ದಂಥ ಒಂದು ಸಾಲು. ಇದು ರೂಪಕಾಲಂಕಾರಕ್ಕೆ, ಇದು ಹೇಳಿಕೆ ರೂಪಕಾಲಂಕಾರಕ್ಕೆ ಆಗ್ತದೆ. ಕೆಲವರು ಉತ್ಪ್ರೇಕ್ಷಾಲಂಕಾರ ಅಂತ ಹೇಳಿದ್ದಾರೆ, ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿರುವುದು ಇದು ರೂಪಕಾಲಂಕಾರ ಅನ್ನುವುದನ್ನು ನಾವು ಸರಿ ಉತ್ತರ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂತ ಹೇಳಿದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ನಾವು ಗುರುತಿಸಿದ ಕನ್ನಡದ ಹೆಮ್ಮೆಯ ಕವಿ ಅದು ಕುಮಾರವ್ಯಾಸ ಆಗಿರ್ತಾನೆ. ಹಾಗಾಗಿ ಇದು ಕುಮಾರವ್ಯಾಸನ ಬರೆದಂಥ
ಕರ್ನಾಟಕ ಭಾರತದ ಕಥಾಮಂಜರಿ ಎನ್ನುವಂಥ ಸಾಲ ಅದರ ಆಯ್ದ ಸಾಲ ಆಗಿರುವುದರಿಂದ ಇದು ರೂಪಕಾಲಂಕಾರ ಅಂತ ಆಗಿದೆ. ಕೆಲವರು ಉತ್ಪ್ರೇಕ್ಷಾಲಂಕಾರ ಅಂತ ಕೂಡ ಉತ್ತರ ಕೊಟ್ಟಿದ್ದಾರೆ, ಆದರೆ ಸರಿಯಾದಂಥ ಉತ್ತರ ರೂಪಕಾಲಂಕಾರ. ಮುಂದಿನ ದಿನಗಳಲ್ಲಿ ಸರಿ ಉತ್ತರ ಯಾವುದು ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. 67ನೆಯ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಲಿಂಗ ನಿರ್ಬಂಧವಿಲ್ಲ. ಇಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ಲಿಂಗ ನಿರ್ಬಂಧ ಇಲ್ಲ ಅನ್ನುವಂಥದ್ದು ಸರಿ ಉತ್ತರ. ಹಾಗಾಗಿ ಆಯ್ಕೆ 4 ಆಗ್ತದೆ. 68ನೇ ಪ್ರಶ್ನೆ, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ ಅಂತ ಹೇಳಿದ್ದಾರೆ. ಸರಿಯಾದಂಥ ಉತ್ತರ ಮಾಡಿರಿ. ಇಲ್ಲಿಯೂ ಕೂಡ ಕೆಲವರು ಬೇರೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಅರ್ಥ ಆಗ್ತಿದೆ ಯಾವುದು ಸರಿ ಉತ್ತರ ಅಂತ. 69ನೇ ಪ್ರಶ್ನೆ, ಆನೆಗೆ ಗಜ, ಕರಿ ಇದು ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರ್ಪಕ್ಕೆ ಇರುವಂಥ ಸಮಾನಾರ್ಥಕ ಪದ ಆಯ್ಕೆ 3 ಅಹಿ, ಉರಗ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಇನ್ನು 70ನೆಯ ಪ್ರಶ್ನೆ, ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಎ, ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಬಿ, ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎಂದು ಎನ್ನುತ್ತೇವೆ. ಸಿ, ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಡಿ, ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಅಥವಾ ತಪ್ಪಾಗಿರುವವುಗಳನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ತಪ್ಪು, ಡಿ ಮಾತ್ರ ತಪ್ಪು ಅಂತ ನಾವು ಗಮನಿಸಬಹುದು. ಉಳಿದ ಎಲ್ಲ ಹೇಳಿಕೆಗಳು ಸರಿಯಾಗ್ತದೆ. ಹಾಗಾಗಿ ಆಯ್ಕೆ 4 ಡಿ ಮಾತ್ರ ತಪ್ಪು ಆಗ್ತದೆ. ಇನ್ನು 71ನೆಯ ಪ್ರಶ್ನೆ, ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಇಗೆ, ಕೆ. ಬಿ, ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಒಳು, ಎ. ಇನ್ನು ಸಿ, ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಇರ. ಇಲ್ಲಿ ಆಯ್ಕೆ 4 ಎ ಮತ್ತು ಸಿ ಸರಿಯಾಗ್ತದೆ. ಇನ್ನು 72ನೆಯ ಪ್ರಶ್ನೆ, ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಆಯ್ಕೆ 1 ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ ಅಂತ ನಾವು ಆಯ್ಕೆಯನ್ನು ಗಮನಿಸಬಹುದು. ಇನ್ನು 73ನೆಯ ಪ್ರಶ್ನೆ, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆ ಭೀಮನು ಚೆಂಡನ್ನು ತನ್ನ ಬಲಗಾಲನಿಂದ ಸಂಬಂಧಾರ್ಥ, ಕೃತಾರ್ಥ, ಸಾಧನಾರ್ಥ, ಕರ್ಮಾರ್ಥ ಅಂತ ಇದೆ. ಇಲ್ಲಿ ಉತ್ತರ 4 ಆಗ್ತದೆ. 4ನೆಯ ಆಯ್ಕೆ ಸರಿಯಾದಂಥದ್ದು. ಭೀಮನು ಅನ್ನುವಂಥದ್ದು ಇಲ್ಲಿ ಕೃತಾರ್ಥ, ಚೆಂಡನ್ನು ಅನ್ನುವಂಥದ್ದು ಕರ್ಮಾರ್ಥ, ತನ್ನ ಅನ್ನುವಂಥದ್ದು ಇಲ್ಲಿ ಸಂಬಂಧಾರ್ಥ ಆಗ್ತದೆ. ಇನ್ನು ಡಿ, ಬಲಗಾಲಿನಿಂದ, ಇದು ಸಾಧನಾರ್ಥ ಆಗ್ತದೆ. ಹಾಗಾಗಿ ಉತ್ತರ 4ನೇ ಆಯ್ಕೆ ಆಗ್ತದೆ. 74ನೆಯದು, ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಅಷ್ಟೈಶ್ವರ್ಯ, ಧನುಸ್ಸು, ಆಶೀರ್ವಚನ, ಸಚ್ಚಿದಾನಂದ ಆಗ್ತದೆ. ಇಲ್ಲಿ ಆಯ್ಕೆ 3 ಆಶೀರ್ವಚನನೂ ಕೂಡ ಸರಿಯಾಗ್ತದೆ. ಇನ್ನು ಕೆಲವರು ಅಷ್ಟೈಶ್ವರ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಶೀರ್ವಚನ ಅಂತ ನಾವು ಭಾವಿಸ್ತೇವೆ. ಮುಂದಿನ ದಿನಗಳಲ್ಲಿ ಸರಿ ಉತ್ತರ ಯಾವುದು ಅಂತ ನಾವು ಕಂಡುಕೊಳ್ಬೋದು. ಪ್ರಶ್ನೆ ಸಂಖ್ಯೆ 75, ಕರ್ಮಧಾರಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಇಲ್ಲಿ ಆಯ್ಕೆ ಬಂದುಬಿಟ್ಟು 4ನೇದಾಗ್ತದೆ. ಈ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಬೋದು. 76ನೆಯ ಪ್ರಶ್ನೆ, ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಸ್ತ್ರೀ ಎಂಬ ಶಬ್ದದಲ್ಲಿರುವಂಥ ವ್ಯಂಜನಗಳ ಸಂಖ್ಯೆ 3. ಆಯ್ಕೆ 3 ಸರಿಯಾದಂಥ ಉತ್ತರ. ಇನ್ನು 74ನೆಯ ಪ್ರಶ್ನೆ, ಅನುಸ್ವಾರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಹೇಳಿದ್ದಾರೆ. ತಪ್ಪಾದ ಪದ ಇಲ್ಲಿ ತೇಜಪುಂಜ ಆಗ್ತದೆ. ಇದು ಸರಿಯಾದಂಥ ಆಯ್ಕೆ ಆಗ್ತದೆ. ಆಯ್ಕೆ 3. ಇನ್ನು 78ನೆಯ ಪ್ರಶ್ನೆ, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ 3 ಇತು ಅನ್ನುವಂಥದ್ದು ಸರಿಯಾದಂಥ ಉತ್ತರ. 79ನೆಯ ಪ್ರಶ್ನೆ, ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆದಿತ್ಯ ಪ್ಲಸ್ ಉದಯಂ ಎನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗ್ತದೆ. ಹಾಗಾಗಿ ಆಯ್ಕೆಯ 2 ಸರಿಯಾದಂಥ ಉತ್ತರ. ಇನ್ನು 80ನೆಯ ಪ್ರಶ್ನೆ, ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಪಳಪಳ, ಜುಳು, ಒಂದೊಂದು, ಒಮ್ಮೊಮ್ಮೆ, ಢಣ, ಸರಸರ, ಬೇಗ, ಸುಯ್ಯನೆ. ಇಲ್ಲಿ ಸರಿಯಾದಂಥ ಆಯ್ಕೆ ಎ ಮತ್ತು ಸಿ ಆಗ್ತದೆ. ಪಳಪಳ, ಜುಳು ಮತ್ತು ಢಣ, ಸರಸರ ಆಗ್ತದೆ.
ಇನ್ನು 81ನೇ ಪ್ರಶ್ನೆ, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಅಂತ ಕೇಳಿದರೆ ಆಯ್ಕೆ 4 ದೊಡ್ಡವನು ಹುಡುಗ. ಇಲ್ಲಿ ಕೆಲವರು ದೊಡ್ಡದಾದ ಹುಡುಗ ಅನ್ನೋದು ಕೂಡ ಹೇಳ್ತಾರೆ. ಸರಿಯಾದಂಥ ಆಯ್ಕೆ ಯಾವುದು ಅಂತ ನಾವು ಮುಂದಿನ ದಿನಗಳಲ್ಲಿ ಉತ್ತರ ಬಂದಾಗ ನೋಡ್ಬೋದು. ಇನ್ನು 82ನೇ ಪ್ರಶ್ನೆ, ಇವುಗಳಲ್ಲಿ ಯಾವುವು KS ನಿಸಾರ್ ಅಹಮದ್ ಅವರ ಕೃತಿಯಲ್ಲ, ಸಾಹಿತ್ಯ ಕೃತಿಯಲ್ಲ ಅಂತ ಕೇಳಿದ್ದಾರೆ. ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ಮನದೊಂದಿಗೆ ಮಾತುಕತೆ. ಇದು ಸರಿಯಾದಂಥ ಆಯ್ಕೆ ಅನ್ನುವಂಥದ್ದು ದೀಪದ ಮಲ್ಯ ಆಗ್ತದೆ. ಆದರೆ ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ಮನದೊಂದಿಗೆ ಮಾತುಕತೆ ಇದು KS ನಿಸಾರ್ ಅಹಮದ್ ಅವರು ಬರೆದಿರುವಂಥ ಕವನ ಸಂಕಲನ ಆಗಿದೆ. ಹಾಗಾಗಿ ಇಲ್ಲಿ ಆಯ್ಕೆ 4C ಮಾತ್ರ ಆಗ್ತದೆ. ಇನ್ನು 83, ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇದೊಂದು ಸಾಮಾನ್ಯ ವಾಕ್ಯ ಆಗ್ತದೆ. ಹಾಗಾಗಿ 4ನೇ ಆಯ್ಕೆ ಸಾಮಾನ್ಯ ವಾಕ್ಯ ಸರಿ ಉತ್ತರ ಆಗ್ತದೆ. ಇನ್ನು 84ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಜಮೀನು, ರೈತ, ಕಾಗದ, ಅಸಲು, ಲಾಯರು, ಕಾರ್ಡು, ಫೀಸು, ಕಾಲೇಜು, ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಇಲ್ಲಿ ಸರಿಯಾದಂಥ ಆಯ್ಕೆ 4 ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಆಗ್ತದೆ. ಇನ್ನು 85ನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಅಂತ ಕೇಳಿದ್ದಾರೆ. ಇಲ್ಲಿ ಕುಲಾಲ ಚಕ್ರ ಎಂಬ ಪದದ ಅರ್ಥ ಆಯ್ಕೆ 1 ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನವನ್ನು ನಾವು ಕುಲಾಲ ಚಕ್ರ ಅಂತ ಕರಿತೇವೆ. ಇನ್ನು 86ನೇ ಪ್ರಶ್ನೆ, ಪಟ್ಟಿ 1ರೊಟ್ಟಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಜಗದ್ಹೃದಯ ಹಚ್ಚೇವು ಕನ್ನಡದ ದೀಪ. ಇಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ಬರೆದವರು KS ನಿಸಾರ್ ಅಹಮದ್, ಮೂಡಲ ಮನೆಯ ಮುತ್ತಿನ ನೀರಿನ ದ.ರಾ. ಬೇಂದ್ರೆ, ಆನಂದಮಯ ಈ ಜಗದ್ಹೃದಯ ಬರೆದವರು ಕುವೆಂಪು, ಹಚ್ಚೇವು ಕನ್ನಡದ ದೀಪ ಅನ್ನುವಂಥದ್ದನ್ನು ಬರೆದವರು DS ಕರ್ಕಿ. ಇಲ್ಲಿ ಸರಿಯಾದಂಥ ಆಯ್ಕೆ 3 ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? 87ನೇ ಪ್ರಶ್ನೆ, ಇಲ್ಲಿ ಕಾದಂಬರಿ, ಸಣ್ಣ ಕಥೆ, ನೀಳ್ಗತೆ, ನಾಟಕ ಅಂತ ಹೇಳಿದ್ದಾರೆ. ಸರಿಯಾದಂಥ ಆಯ್ಕೆ ನೀಳ್ಗತೆ ಆಗ್ತದೆ. ಯಾಕಂದರೆ ಇದು ಕಾದಂಬರಿಯೂ ಅಲ್ಲ, ಸಣ್ಣ ಕಥೆನೂ ಅಲ್ಲ, ಇದು ನೀಳ್ಗತೆ, ಸ್ವಲ್ಪ ದೊಡ್ಡದಾದಂಥ ಕಥೆ ಆಗಿರೋದ್ರಿಂದ ಕೃಷ್ಣೇಗೌಡನ ಆನೆ ಅನ್ನುವಂಥದ್ದು ನೀಳ್ಗತೆ ಅನ್ನುವಂಥದ್ದನ್ನು ನಾವು ವ್ಯಾಖ್ಯಾನಿಸ್ಬೋದು. ಹಾಗಾಗಿ ಸರಿಯಾದಂಥ ಆಯ್ಕೆ ನೀಳ್ಗತೆ. 88ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ರಾಘವಾಂಕನು ಬರೆದಿರುವ ವೀರೇಶ ಚರಿತೆ ಆಗ್ತದೆ. ಹಾಗಾಗಿ ಇಲ್ಲಿ ಸರಿಯಾದಂಥ ಆಯ್ಕೆ 4 ವೀರೇಶ ಚರಿತೆ. ಇನ್ನು 89ನೇ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಆಸ್ತೆ, ಉತ್ಕರ್ಷ, ಅಗ್ರಣಿ, ಇಶುದಿ, ಏಳಿಗೆ, ಬತ್ತಳಿಕೆ, ಶ್ರದ್ಧೆ, ಮುಂದಾಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ 3 ಆಗ್ತದೆ. ಆಸ್ತೆ ಅಂತ ಹೇಳಿದರೆ ಶ್ರದ್ಧೆ, ಉತ್ಕರ್ಷ ಅಂತ ಹೇಳಿದರೆ ಏಳಿಗೆ, ಅಗ್ರಣಿ ಅಂತ ಹೇಳಿದರೆ ಮುಂದಾಳು, ಇಶುದಿ ಅಂತ ಹೇಳಿದರೆ ಬತ್ತಳಿಕೆ. ಇನ್ನು ಪ್ರಶ್ನೆ ಸಂಖ್ಯೆ 90, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಉಡುಗಿಸು, ಕಸಾಯಿ, ಕಳವ, ಕಪೋತ. ಇಲ್ಲಿ ಸರಿಯಾದಂಥ ಆಯ್ಕೆ 4 ಆಗ್ತದೆ. ಉಡುಗಿಸು ಅಂತ ಹೇಳಿದರೆ ತಗ್ಗಿಸು, ಕಸಾಯಿ ಅಂತ ಹೇಳಿದರೆ ಕಟುಕ, ಕಳವ ಅಂತ ಹೇಳಿದರೆ ಆನೆಯ ಮರಿ, ಕಪೋತ ಅಂತ ಹೇಳಿದರೆ ಪಾರಿವಾಳ. ಹಾಗಾಗಿ ಸರಿಯಾದಂಥ ಆಯ್ಕೆ 4. ಇನ್ನು 91ನೇ ಪ್ರಶ್ನೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಕ್ಷಯ, ವೃದ್ಧಿ, ವೃಷ್ಟಿ, ಸಮಷ್ಟಿ, ಶಾಖ, ಶೀತ, ಸಂಧ್ಯಾ, ಸಂಜೆ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ತತ್ಸಮ ತದ್ಭವ ಪದಗಳ ಸಂಧ್ಯಾ ಮತ್ತು ಸಂಜೆ ಆಯ್ಕೆ 4 ಆಗ್ತದೆ. ಉಳಿದವು ಎಲ್ಲವೂ ಕೂಡ ವಿರುದ್ಧ ಪದವಾಗಿರ್ತದೆ. ಇನ್ನು 92ನೇ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಕಾವ್ಯ, ಗೋಷ್ಠಿ, ಚತ್ರಿಕಾ, ತಟ, ದಡ, ಕಬ್ಬ, ಸತ್ತಿಗೆ, ಗೊಟ್ಟೆ ಅಂತ ಹೇಳಿದ್ದಾರೆ. ಆಯ್ಕೆ 2 ಸರಿಯಾದಂಥ ಆಯ್ಕೆ ಆಗ್ತದೆ. ಉತ್ತರ ಸರಿಯಾದಂಥ ಉತ್ತರ ಅನ್ನುವಂಥದ್ದು 2 ಆಗ್ತದೆ. ಕಾವ್ಯ, ಕಬ್ಬ, ಗೋಷ್ಠಿ, ಗೊಟ್ಟೆ, ಚತ್ರಿಕಾ, ಸತ್ತಿಗೆ, ತಟ, ದಡ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 93ನೇ ಪ್ರಶ್ನೆ, ಮನೆಯ ತನಕ ಎನ್ನುವುದು ತದಿತಾಂತ ಅವ್ಯಯ ಅಂತ ಆಗ್ತದೆ. ಇದು ಮನೆಯ ತನಕ ಅನ್ನುವಂಥದ್ದು ಆಯ್ಕೆ 3. 94ನೇ ಪ್ರಶ್ನೆ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಉತ್ತರ ನೋಟ ಅನ್ನುವಂಥದ್ದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗಿರ್ತದೆ. ಆಯ್ಕೆ 3. ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಕೇಳಿದ್ದಾರೆ. 95ನೇ ಪ್ರಶ್ನೆ, 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ. ಇಲ್ಲಿ ಸರಿಯಾದಂಥ ಆಯ್ಕೆ 2 ಆಗ್ತದೆ. BADC. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ.
ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ ಅಂತ ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 96ನೆಯ ಪ್ರಶ್ನೆ, ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಆಯ್ಕೆ 3, ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅನ್ನುವಂಥದ್ದಾಗ್ತದೆ. ಹಾಗಾಗಿ ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವವನ್ನು ನಾವು ಆಯ್ಕೆ 3 ಅನ್ನೋದನ್ನು ಗಮನಿಸ್ಬೋದು. 97ನೆಯ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಇಲ್ಲಿ ಅರ್ಧ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಹಾಗಾಗಿ ಆಯ್ಕೆ 2 ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು 98ನೆಯ ಪ್ರಶ್ನೆ, 55, 9, 8, 6, 7 ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯಿರಿ. ಸರಿಯಾದಂಥ ಆಯ್ಕೆ 2, 55, 9, 8, 6, 7 ಆಗ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೆಕ್ಸ್ಟ್ 99ನೆಯ ಪ್ರಶ್ನೆ, ತ, ಥ, ದ, ದ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಆಯ್ಕೆ ರ, ಲ, ಚ, ಸ ಅಂತ ಕೊಟ್ಟಿದ್ದಾರೆ. ಆಯ್ಕೆ 2 ಸರಿಯಾದಂಥ ಉತ್ತರ. ಇಲ್ಲಿ ಬಿ ಮತ್ತು ಸಿ ಆಗ್ತದೆ. ಲ ಮತ್ತು ಛ ಅನ್ನುವಂಥದ್ದು ತತದನ ಅಕ್ಷರಗಳಿಗೆ ಸಾಲಿಗೆ ಹೊಂದಿಕೆಯಾಗುವಂಥ ಅಕ್ಷರ ಆಗಿರ್ತದೆ. ಇನ್ನು ಪ್ರಶ್ನೆ 100, ಕೊನೆಯ ಪ್ರಶ್ನೆ, ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಇಲ್ಲಿ ಕೆಲವೊಂದು ಆನ್ಸರ್ಗಳು, ಕೆಲವರು ಬೇರೆ ಬೇರೆ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ. ಕೆಲವರು 4ನೇ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಕೆಲವರು 2 ಕೊಟ್ಟಿದ್ದಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಅನ್ನುವಂಥದ್ದನ್ನು ನಾವು ಪ್ರಶ್ನೆ KA ಪ್ರಾಧಿಕಾರದವರು ಕಳುಹಿಸಿಕೊಟ್ಟ ಮೇಲೆ ನಾವು ಅದನ್ನು ಗಮನಿಸ್ಬೋದು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಕನ್ನಡ ಪರೀಕ್ಷೆ, ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿದ್ದೀರಿ ಅಂತ ನಾವು ಗಮನಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದಂಥ ವಿಶ್ಲೇಷಣೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ ಮೂಲಕ ನಾವು ಕೊಡ್ತೇವೆ ಅನ್ನೋದನ್ನು ಹೇಳ್ತಾ, ಇಲ್ಲಿಯವರೆಗೆ ಇದನ್ನು ವೀಕ್ಷಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹೀಗೆ ಈ ಚಾನಲನ್ನು ನೋಡ್ತಾ ಇರಿ.